ವಾಲ್ಮೀಕಿ ಬಹುಕೋಟಿ ಹಗರಣದ ವಿಚಾರಣೆ ಮತ್ತೊಂದು ಮಜಲನ್ನ ತಲುಪಿದೆ. ಒಂದು ಕಡೆ ಎಸ್ಐಟಿ ವಿಚಾರಣೆ, ಮಗದೊಂದು ಕಡೆ ಇಡಿ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ. ಬಳ್ಳಾರಿಯಿಂದಲೇ 25 ಕೋಟಿ ಹಣ ವರ್ಗಾವಣೆಯಾಗಿರುವ ಶಂಕೆಯ ಮೇರೆಗೆ ಹೈದರಾಬಾದ್ನ ಖಾಸಗಿ ಕಂಪನಿಯ ಅಕೌಂಟ್ಗಳಿಂದ ಬಳ್ಳಾರಿ ಅಕೌಂಟ್ಗಳಿಗೆ ಹಣ ವರ್ಗಾವಣೆಯ ಶಂಕೆ ವ್ಯಕ್ತವಾಗ್ತಾ ಇದೆ. ಅದರಲ್ಲೂ ನಾಗೇಂದ್ರ ಹಾಗೂ ಆಪ್ತರ ಅಕೌಂಟ್ಗೆ ಹಣ ಟ್ರಾನ್ಸ್ಫರ್ ಆಗಿರೋದ್ರ ಬಗ್ಗೆ ಅನುಮಾನ ದಟ್ಟವಾಗಿ ಅಧಿಕಾರಿಗಳಿಗೆ ಕಾಡ್ತಾ ಇದೆ. ಇದೇ ಕಾರಣಕ್ಕೋಸ್ಕರ ಇಡಿ ಅಧಿಕಾರಿಗಳು ನಾಗೇಂದ್ರ ಅವರಿಗೆ ಸಂಬಂಧಪಟ್ಟಂತಹ ಎಲ್ಲ ನಿವಾಸಗಳನ್ನು ಕೂಡ ಜಾಲಾಡ್ತಾ ಇದ್ದಾರೆ. ಒಂದು ವೇಳೆ ಅನುಮಾನ ದಟ್ಟವಾಗಿ ಅಥವಾ ಮತ್ತಷ್ಟು ದಾಖಲೆಗಳು ಇವರ ವಿರೋಧವಾಗಿ ಸಿಕ್ಕಿದ್ರೆ ಹಣ ಟ್ರಾನ್ಸ್ಫರ್ ಆಗಿರೋದಕ್ಕೆ ಸಂಬಂಧಪಟ್ಟಂತೆ ಮುಲಾಜಿಲ್ಲದೆ ಅರೆಸ್ಟ್ ಮಾಡುವಂತಹ ಸಾಧ್ಯತೆ ಇದೆ. ಇಡಿ ವಿಚಾರಣೆ ನಾಗೇಂದ್ರ ಅವರಿಗೆ ಹೊಸದೇನಲ್ಲ. ಹಿಂದೆಯೂ ಕೂಡ ಇದರ ರುಚಿಯನ್ನ ನೋಡ್ಕೊ ಬಂದಿದ್ರು ನಾಗೇಂದ್ರ ಅವರು. ಆದ್ರೂ ಕೂಡ ಸದ್ಯಕ್ಕೆ ವಿಚಾರಣೆಗೆ ಅಸಹಕಾರವನ್ನು ತೋರಿಸ್ತಾ ಇದ್ದಾರಂತೆ. ಬೆಳಗ್ಗೆ 7-7:30ಯಿಂದಲೂ ಅಧಿಕಾರಿಗಳು ಜಾಲಾಡ್ತಾ ಇದ್ದಾರೆ ಇವರಿಗೆ ಸಂಬಂಧಪಟ್ಟಂತಹ ಎಲ್ಲ ನಿವಾಸಗಳನ್ನ. ಇದರ ನಡುವೆ 100 ಕೋಟಿ ಅವ್ಯವಹಾರ ನಡೆದಿದೆ ಅನ್ನೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ತಾನೇ ಎಸ್ಐಟಿ ವಿಚಾರಣೆಗೆ ಹಾಜರಾಗಿದ್ರು ನಾಗೇಂದ್ರ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಅಮರೇಶ್ ನೀಡ್ತಾರೆ. ಅಮರೇಶ್, ಇಡಿ ಕಂಟಕ ನಾಗೇಂದ್ರ ಅವರಿಗೆ ಸುತ್ತಕೊಂಡಂಗೆ ಕಾಣಿಸ್ತಾ ಇದೆ. ಮುಂದುವರೆದಂತೆ ಏನೆಲ್ಲ ಬೆಳವಣಿಗೆಗಳಾಗೋ ಸಾಧ್ಯತೆ ಇದೆ? ರೈಡ್ ಎಲ್ಲಿ ತನಕ ಬಂತು? ಇನ್ನೂ ಸುದೀರ್ಘವಾಗಿ ನಡೆಯೋ ಸಾಧ್ಯತೆ ಇದೆಯಾ ಅಥವಾ ಮುಗಿಸ್ತಾರಾ? ಡೀಟೇಲ್ಸ್ ಕೊಡೋದಾದ್ರೆ. ವಿದ್ಯಾ, ಇದುವರೆಗೂ ಸಹಿತ ಬಳ್ಳಾರಿಯಲ್ಲಿ ಇಡಿ ರೇಡ್ ಮುಂದುವರಿತಾನೆ ಇದೆ. ಈಗಾಗಲೇ ನಾಗೇಂದ್ರ ಅವರ ಮನೆ ಮೇಲೆ ಸತತ 3 ಗಂಟೆಗಳಿಂದಲೂ ಸಹಿತ ನಿರಂತರವಾಗಿ ಅಧಿಕಾರಿಗಳು ದಾಖಲೆಗಳ ಪರಿಶೀಲನೆಯಲ್ಲಿ ತೊಡಗಿದ್ದಾರೆ. ಆದರೆ ಸದ್ಯಕ್ಕಿರುವಂಥ ಮಾಹಿತಿ ಪ್ರಕಾರ ನಾಗೇಂದ್ರ ಅವರ ಆಪ್ತರು 4 ಜನಗಳ ಮೇಲೆ ಮನೆಗಳ ಮೇಲೆಯೂ ಸಹಿತ ಇದೀಗ ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ರು ಅನ್ನುವಂಥ ಮಾಹಿತಿ ಸಿಗ್ತದೆ. ಯಾಕಂದ್ರೆ ಪ್ರಮುಖವಾಗಿ 25 ಕೋಟಿ ಹಣ ವರ್ಗಾವಣೆ ಆಗಿತ್ತು. ಅಂದ್ರೆ ಅದು ಮುಖ್ಯವಾಗಿ ಹೈದರಾಬಾದ್ನ ಒಂದಿಷ್ಟು ಖಾಸಗಿ ಕಂಪನಿಗಳ ಅಕೌಂಟ್ಗೆ ವರ್ಗಾವಣೆ ಆಗಿತ್ತು. ಅದಾದ್ಮೇಲೆ ಆ ಅಮೌಂಟ್ ನೇರವಾಗಿ ಬಳ್ಳಾರಿಯ ಒಂದಿಷ್ಟು ಖಾಸಗಿ ವ್ಯಕ್ತಿಗಳ ಅಕೌಂಟ್ಗೂ ಕೂಡ ಅಲ್ಲಿಂದ ಟ್ರಾನ್ಸ್ಫರ್ ಆಗಿತ್ತು. ಅದೆಲ್ಲದೂ ಕೂಡ ನಾಗೇಂದ್ರ ಅವರ ಆಪ್ತರ ಅಕೌಂಟ್ಗಳಿಗೆ ವರ್ಗಾವಣೆ ಆಗಿತ್ತು ಅನ್ನುವಂಥ ಆರೋಪನ ಸ್ವತಃ ಮಾಜಿ ಸಚಿವರಾಗಿರ್ತಕ್ಕಂಥ ಬಿ ಶ್ರೀರಾಮುಲು ಅವರು ಮಾಡೋದ್ರ ಮೂಲಕ ಧರಣಿಯನ್ನು ಕೂಡ ಮಾಡಿದ್ರು. ಎಲ್ಲಾ ವಿಚಾರಗಳಿಗೆ ಪುಷ್ಟಿ ನೀಡುವಂತೆ ಇದೀಗ ಏನು ಇಡಿ ಅಧಿಕಾರಿಗಳು ನೇರವಾಗಿ ಬಳ್ಳಾರಿಯ ರಾಮುಲು ಅವರ ಆರೋಪಕ್ಕೆ ಸಂಬಂಧಪಟ್ಟಂತೆ ನಾಗೇಂದ್ರ ಅವರ ಆಪ್ತರ ಮನೆಗಳ ಮೇಲೂ ಕೂಡ ದಾಳಿ ಮಾಡಿದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಇದರಿಂದಾಗಿನೇ ಈಗ ಸದ್ಯಕ್ಕೆ ಇನ್ನೂ ಕೂಡ ದಾಖಲೆಗಳ ಪರಿಶೀಲನೆಯಲ್ಲಿ ಇಡಿ ಅಧಿಕಾರಿಗಳು ತೊಡಗಿದ್ದಾರೆ. ಒಂದು ಮಾಹಿತಿಯ ಪ್ರಕಾರ ಇಡಿ ಅಧಿಕಾರಿಗಳು ಇದುವರೆಗೂ ಕೂಡ ದಾಖಲೆಗಳ ಪರಿಶೀಲನೆ ತೊಡಗಿರೋದ್ರಿಂದ ಒಂದಿಷ್ಟು ದಾಖಲೆಗಳು ಇಡಿ ಅಧಿಕಾರಿಗಳಿಗೆ ಸಿಕ್ತೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಒಂದು ವೇಳೆ ಎಲ್ಲ ಮಾಹಿತಿಗಳು ಕೂಡ ನಾಗೇಂದ್ರ ಅವರ ಮೇಲಿರ್ತಕ್ಕಂಥ ಆರೋಪಗಳಿಗೆ ಪುಷ್ಟಿ ನೀಡುವಂತೆ ಸಿಕ್ಕಿದ್ರೆ ಖಂಡಿತವಾಗಿಯೂ ಕೂಡ ನಾಗೇಂದ್ರ ಅವರಿಗೆ ಸಂಕಷ್ಟ ತಪ್ಪಿದ್ದಲ್ಲ ಅನ್ನುವಂಥದ್ದು ಕೂಡ ಇಲ್ಲಿ ಗಮನಿಸಬೇಕಾಗಿರುವಂಥದ್ದು. ಯಾಕೆಂದ್ರೆ ಎಲ್ಲ ಹಣ ವರ್ಗಾವಣೆ ಆಗಿರೋದು ನಾಗೇಂದ್ರ ಅವರ ಆಪ್ತರ ಅಕೌಂಟ್ಗಳಿಗೆ ಅನ್ನುವಂಥದ್ದು. ಹೀಗಾಗಿನೇ ಬಳ್ಳಾರಿಯಲ್ಲಿ ಸುಮಾರು 10ಕ್ಕೂ ಹೆಚ್ಚು ಅಧಿಕಾರಿಗಳ ಇಡಿ ತಂಡ ಬೆಂಗಳೂರಿನಿಂದ ಬಂದು ಇಲ್ಲಿ ದಾಳಿಯನ್ನು ಮಾಡಿದೆ. ಇಲ್ಲಿರ್ತಕ್ಕಂಥ ಪೊಲೀಸ್ ಅಧಿಕಾರಿಗಳಿಗೆ ಒಂದು ಸಣ್ಣ ಸುಳಿವನ್ನು ಕೂಡ ನೀಡಿದ ಬೆಂಗಳೂರಿನಿಂದಲೇ CRPF ಯೋಧರನ್ನ ಬಳಕೆ ಮಾಡಿಕೊಂಡು ಇಲ್ಲಿಗೆ ದಾಳಿಯನ್ನು ಕೂಡ ಮಾಡಿದ್ದಾರೆ. ಇದು ದಾಳಿ ಇನ್ನು ಮುಂದುವರೆದು ಸುಮಾರು 2-3 ಗಂಟೆಗಳ ಕಾಲ ದಾಳಿ ಮುಂದುವರಿಯುತ್ತೆ. ಒಂದಿಷ್ಟು ದಾಖಲೆಗಳನ್ನ ಸಂಗ್ರಹ ಮಾಡೋದ್ರಲ್ಲಿ ಈಗಾಗಲೇ ಇಡಿ ಅಧಿಕಾರಿಗಳು ನಿರತರಾಗಿದ್ದಾರೆ. ಮತ್ತಷ್ಟು ಯಾರು ನಾಗೇಂದ್ರ ಅವರ ಆಪ್ತರಿದ್ದಾರೆ ಅವರ ಮನೆಗಳ ಮೇಲೂ ಕೂಡ ದಾಳಿಯನ್ನು ಮಾಡೋದ್ರ ಮೂಲಕ ಅಲ್ಲಿನೂ ಒಂದಿಷ್ಟು ದಾಖಲೆಗಳನ್ನ ಸಂಗ್ರಹ ಮಾಡುವಂತ ಕೆಲಸಕ್ಕೆ ಈಗಾಗಲೇ ಇಡಿ ಅಧಿಕಾರಿಗಳು ಮುಂದಾಗಿದ್ದಾರೆ. ಬೆಂಗಳೂರಿನಲ್ಲಿ ನಾಗೇಂದ್ರ ಅವರನ್ನ ವಶಕ್ಕೆ ಪಡೆದಿದ್ದಾರೆ ಅನ್ನುವಂಥ ಮಾಹಿತಿಯನ್ನು ಸಿಗ್ತದೆ. ಅದಕ್ಕೆ ಪೂರಕವಾಗಿ ಇಲ್ಲೊಂದಿಷ್ಟು ಏನಾದರೂ ಅವರ ಆರೋಪಕ್ಕೆ ಸಂಬಂಧಪಟ್ಟಂತೆ ಪುಷ್ಟಿ ನೀಡುವ ರೀತಿಯಲ್ಲಿ ಪಾಸಿಟಿವ್ ಆಗಿರ್ತಕ್ಕಂಥ ಮಾಹಿತಿಗಳೇನಾದರೂ ಸಿಕ್ಕರೆ ಖಂಡಿತವಾಗಿಯೂ ಕೂಡ ನಾಗೇಂದ್ರ ಅವರಿಗೆ ನೋಟಿಸ್ ಅನ್ನು ಕೊಡೋದ್ರ ಮೂಲಕ ಇಡೀ ವಿಚಾರಣೆಗೆ ಕರೆಯುತ್ತೆ. ಅದಾದ್ಮೇಲೆ ಮತ್ತೆ ಅವ್ರನ್ನ ಬಂಧಿಸ್ತಕ್ಕಂಥ ಸಾಧ್ಯತೆ ಕೂಡ ದಟ್ಟವಾಗಿದೆ ವಿದ್ಯಾ. ಆದ್ರೆ ಇಲ್ಲಿ ಇನ್ನೊಂದು ಗಮನಿಸಬೇಕು, ನಾಗೇಂದ್ರ ಅವರಿಗೆ ಇಡಿ ಅದ್ರ ಜೊತೆಗೆ ಸಿಬಿಐ ವಿಚಾರಣೆ ಮೊದಲೆಲ್ಲ ಈ ಹಿಂದೆ ಕೂಡ ಅವರು ಸಿಬಿಐ ಮತ್ತು ಇಡಿ ವಿಚಾರಣೆಯನ್ನು ಎದುರಿಸೋದ್ರ ಮೂಲಕ 1 ವರ್ಷಗಳ ಕಾಲ ಜೈಲುವಾಸವನ್ನು ಕೂಡ ಅನುಭವಿಸಿ ಬಂದಿದ್ರು. ಥ್ಯಾಂಕ್ ಯು ತಮ್ಮ ಡೀಟೇಲ್ಸ್ಗೆ.